ಕೆಂಪೇಗೌಡರನ್ನು ನೋಡಿಕೊಂಡು ನಾವು ಜೀವನ ಶುರು ಮಾಡಬೇಕಾದ್ರೆ ಒಂದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. 517 ವರ್ಷಗಳಾದರೂ ಸಹ ಅವರು ನಗರವನ್ನು ಕಟ್ಟಿಕೊಟ್ಟರು ಅಂತ ಸ್ಮರಣೆಯನ್ನು ಮಾಡ್ತಿದ್ರೆ ಅದು ನಮ್ಮ ಬೆಂಗಳೂರಿನ ಕೆಂಪೇಗೌಡರನ್ನು ಮಾತ್ರ. ನಾವಿವತ್ತೆಲ್ಲ ಈ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದೀವಿ ಅಂದ್ರೆ ಇದು ಕಾರಣ ಕೆಂಪೇಗೌಡರು. ಮೈಸೂರು ಮಹಾರಾಜರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾಡಪ್ರಭು ಕೆಂಪೇಗೌಡರು. ನಾವು ದಿನ ಬೆಳಗ್ಗೆ ದೇವರು ನೋಡೋಕ್ ಮೊದಲು ಕೆಂಪೇಗೌಡರನ್ನು ನೋಡಿಕೊಂಡು ನಾವು ಜೀವನ ಶುರು ಮಾಡಬೇಕಾದ್ರೆ ಒಂದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅವರೊಂದು ದೂರದೃಷ್ಟಿಯಲ್ಲೇ ಹೋಗಿದ್ರೆ ನಾವು ನೀವು ಯಾರು ಇಲ್ಲಿ ಇರ್ತಾ ಇರಲಿಲ್ಲ. ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ರು ITBT ಅಂತ. ಬೆಂಗಳೂರಲ್ಲಿ ಇವತ್ತು ನಮ್ಮ ರಾಜ್ಯದವರು ಬೇರೆ ರಾಜ್ಯದವರು ಸೇರಿ 40 ಲಕ್ಷ ಜನ ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ 1 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋದಾಗ್ತಿದ್ದಾರೆ. ನಮ್ಮ ಕ್ಲಿನಿಕ್ ಡೇಟಾ ಪ್ರಕಾರ 4 million people who are drawing salary of 1 lakh and above in organized sector. ಅನ್ಆರ್ಗನೈಸ್ಡ್ ನಲ್ಲಿ ಅಷ್ಟೇ ಇದ್ದಾರೆ, ಬೇರೆ ಬೇರೆ ಅಂಗಡಿಗಳಲ್ಲೆಲ್ಲ ಕಂಪ್ಯೂಟರ್ ಇದೆ. ಇದಕ್ಕೆಲ್ಲ ಕಾರಣ ಈ ನಾಡಪ್ರಭುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಈ ಕಾರ್ಯಕ್ರಮನ ಈ ಭಾಗದಲ್ಲಿ ನಾನು ರವಿಯವರು ಒಂದು 5-6 ವರ್ಷದಿಂದ ತಪ್ಪದೆ ನನಗೆ ಮೊದಲೇ ರವಿ ಮಾಡ್ತಾ ಇದ್ದ, ನಾನು ಜೊತೆ ಸೇರ್ಕೊಂಡಂತ 5-6 ವರ್ಷದಿಂದ ಇಲ್ಲಿ ಪ್ರತಿ ಸಾರಿ ಮಾಡ್ತಾ ಇದ್ದೀವಿ. ರವಿ ಆಸೆ ಇದೆ ಇಲ್ಲೊಂದು ಕೆಂಪೇಗೌಡರು ಪುತ್ಥಳಿ ಮಾಡಬೇಕು ಅಂತ, ಆದಷ್ಟು ಬೇಗ ನೆರವೇರಲಿ. ಅದೇ ನೀವು ಹೇಳ್ಕೊಡ್ಬೇಕಲ್ಲ ಅಲ್ವಾ, ಆದಷ್ಟು ಬೇಗ ಆ ಪುತ್ಥಳಿ ಆಗಲಿ. ಜನ ಹೆಂಗೂ ಈ ಮಹಾಕಾಳಿಗೆ ಬಂದೇ ಬರ್ತಾರೆ, ಮೆಡಿಕಾಲಮ್ಮನಿಗೆ ಬಂದವರು ಇಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ಲಿ. ಆಮೇಲೆ ಈ ಮೇಲ್ಗಡೆ ಒಂಚೂರು ಇಂಪ್ರೂವ್ ಮಾಡಬೇಕು ರವಿ. ಎಲ್ಲಿ ಲಯನೇಂದ್ರ ಕುಮಾರ್ ನಿಮ್ಮ ಅಧಿಕಾರಿಗಳೆಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಈ ಮೇಲ್ಗಡೆನೂ ಒಂಚೂರು ಏನೋ ಇಂಪ್ರೂವ್ ಮಾಡಿ ಅದಕ್ಕೇನು ಮಾಡು ಅಲ್ಲ, ನ್ಯಾಚುರಲ್ ಆಗಿರಲಿ, ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಏನು ಮಾಡ್ಬೋದು ನೀವು ಮಾತಾಡಿ ಶಾಸಕರ ಹತ್ರ ಸ್ವಲ್ಪ ಮಾಡಿ ಸರ್ಕಾರದಿಂದ. ಆತ್ಮೀಯ ನಾಗರಿಕ ಬಂಧುಗಳೇ, ವಿಶ್ವದ ಅತ್ಯಂತ ಶ್ರೇಷ್ಠವಾದಂತಹ ಒಂದು ನಗರ ಯಾವುದಾದ್ರು ಇದ್ದರೆ ಅದು ನಮ್ಮ ಬೆಂಗಳೂರು ಅಂತ ನಾವೆಲ್ಲ ಅತ್ಯಂತ ಹೆಮ್ಮೆಯಿಂದ ಹೇಳಬೇಕು. ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ರಾಜಧಾನಿ ಬೆಂಗಳೂರು ಆಗಿದೆ. ಬೆಂಗಳೂರು ನಗರವು ಇವತ್ತು ಪ್ರಪಂಚದ ಅತ್ಯಂತ ಸುಂದರವಾದ ವಾತಾವರಣವಿರುವಂತಹ ಒಂದು ನಗರವಾಗಿ ಬೆಂಗಳೂರು ನಗರ ನಿರ್ಮಾಣ ಆಗಿದೆ. ಬಹುಶಃ 517 ವರ್ಷಗಳ ಹಿಂದೆ ನಮ್ಮ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಅವರು ಏನು ಹುಟ್ಟಿ ಈ ಬೆಂಗಳೂರು ನಗರವನ್ನು ಕಟ್ಟಿಕೊಟ್ಟರು. ಈ ಬೆಂಗಳೂರು ನಗರದ ಜನ ನಾವು ಪ್ರತಿ ಕ್ಷಣವೂ ಸಹ ಅವರ ನೆನಪಿನಲ್ಲಿ, ಅವರ ಸ್ಮರಣೆಯಲ್ಲಿ ಬದುಕಬೇಕಾಗಿದೆ. ಬಹುಶಃ ಜಗತ್ತಿನ ಯಾವ ನಗರವೂ ಸಹ ಇಷ್ಟು ಸುಂದರವಾಗಿ ನಿರ್ಮಾಣವಾಗಿಲ್ಲ. ಜಗತ್ತಿನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ 517 ವರ್ಷಗಳಾದರೂ ಸಹ ಅವರು ನಗರವನ್ನು ಕಟ್ಟಿಕೊಟ್ಟರು ಅಂತ ಸ್ಮರಣೆಯನ್ನು ಮಾಡ್ತಿದ್ರೆ ಅದು ನಮ್ಮ ಬೆಂಗಳೂರಿನ ಕೆಂಪೇಗೌಡರನ್ನು ಮಾತ್ರ. ಅದಕ್ಕೆ ನಾವೆಲ್ಲ ಅಭಿಮಾನದಿಂದ ಹೇಳಬೇಕು. 1200 ಕೆರೆಗಳನ್ನು ಕಟ್ಟಿಕೊಟ್ಟು ಬೆಂಗಳೂರು ನಗರದ ಜನರಿಗೆ ನೀರಿನ ಸೌಕರ್ಯವನ್ನು ಮಾಡಿಕೊಟ್ಟವರು. ವಿಶೇಷವಾಗಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಹಲವಾರು ಪೇಟೆಗಳನ್ನು ನಿರ್ಮಾಣ ಮಾಡಿ ಕಲಸುವಿಗೆ ಬೇಕಾದಂಥ ಪೇಟೆಗಳನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಕೆಂಪೇಗೌಡರು ಸಾಮಾಜಿಕ ನ್ಯಾಯದ ಹರಿಕಾರರು ಹೌದು. ಮತ್ತು ಬೆಂಗಳೂರು ನಗರದಲ್ಲಿ ಇವತ್ತು ನಾವು ಏನು ಅತ್ಯಂತ ಐತಿಹಾಸಿಕ ಪುರಾತನವಾದ ದೇವಸ್ಥಾನಗಳನ್ನು ನೋಡ್ತಾ ಇದ್ದೀವಿ, ಕೆರೆಗಳನ್ನು ನೋಡ್ತಿದ್ದೀವಿ, ಅವೆಲ್ಲವೂ ಸಹ ಕೆಂಪೇಗೌಡರು ಕಟ್ಟೋರು. ಜಗತ್ತಿನ ಶ್ರೇಷ್ಠವಾದಂತಹ ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ದೊಡ್ಡ ಬಸವಣ್ಣನ ದೇವಸ್ಥಾನ, ಮಂಡಿ ಮಕ್ಕಳಮ್ಮನ ದೇವಸ್ಥಾನ, ಗವಿ ಗಂಗಾಧರ ದೇವಸ್ಥಾನ ಇವೆಲ್ಲವೂ ನಮ್ಮ ಭಾಗದಲ್ಲಿದೆ. ಕೆರೆಯೂ ಸಹ ಕೆಂಪಾಮುದಿ ಕೆರೆ ನಮ್ಮ ಭಾಗದಲ್ಲಿದೆ. ಈ ರೀತಿಯಲ್ಲಿ ಕೆಂಪೇಗೌಡರು ನಮ್ಮ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ನಾವು ಪ್ರತಿ ವರ್ಷ ಅವರ ಒಂದು ಪುಷ್ಪಮಾಲೆಯನ್ನು ಅರ್ಪಿಸೋದು ಅಂದರೆ ಅವರನ್ನ ನೆನಪಿಸಿಕೊಳ್ಳುವುದು, ಅವರಿಗೆ ಸ್ಮರಣೆಯನ್ನು ಮಾಡೋದು. ನಮ್ಮ ಬೆಂಗಳೂರು ನಗರದ ಜನ ಕೃತಜ್ಞತೆಯನ್ನು ಅರ್ಪಿಸುವಂಥ ಕೆಲಸವೇ ಕೆಂಪೇಗೌಡರ ಜಯಂತಿ ಆಚರಣೆ ಅಂತ ಹೇಳ್ತಾ ಇದ್ದೀನಿ.